ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ನೋಡಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಒದ್ದು ಕಿತ್ಕೋಬೇಕು ಅಂತ ಹೇಳಿದ್ರಲ್ಲ, ಈಗ ಒದ್ದು ಕಿತ್ಕೊಳ್ಳೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಒದ್ದು ಕಿತ್ತುಕೊಳ್ಳುವಂಥ ಸಮಯ ಬಂದೇ ಬಿಟ್ಟಿದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಸದನದಲ್ಲಿ ನಿಂತು ಕಡತದಲ್ಲಿ ದಾಖಲಾಗುವ ಹಾಗೆ ಆನ್ ರೆಕಾರ್ಡ್ ಹೇಳಿದರು. ಹಳೆಯ ಘಟನೆಯನ್ನು ಮೆಲುಕು ಹಾಕ್ತಾ ಹೇಳಿದರು. ನನ್ನ ಗುರುಗಳು ನನಗೆ ಹೇಳಿದರು, ಹಾಗೆ ಕೊಡಲ್ಲ, ಒದ್ದು ಕಿತ್ಕೋಬೇಕು ಅಂತೇಳಿ. ಅದನ್ನು ಸಮೀಕರಿಸಿ ಹಲವು ಬಾರಿ ಹಲವರು ಪ್ರಶ್ನೆ ಮಾಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಒದ್ದು ಕಿತ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ. ಒದ್ದು ಕಿತ್ಕೊಳ್ಳೋದು ಅಂದರೆ ಹಾಗೆ ಏನು ಹೋಗಿ ಜಾಡ್ಸೋದ್ಯದ ಅಲ್ಲ, ಹಂಗಾಗಲ್ಲ. ಅದು ಪೊಲಿಟಿಕಲಿ ಬ್ಲ್ಯಾಕ್ ಮೇಲ್ ಮಾಡೋದು ಅಂತ ಹೇಳಿ, ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿಯೇ ಕಿತ್ಕೋಬೇಕು, ಸುಮ್ಮನೆ ಒಳ್ಳೆ ರೀತಿಯಲ್ಲಿ ಅವರಾಗಿ ಕೊಡೋದಿಲ್ಲ ಅನ್ನೋದದು. ಹಾಗಾದರೆ ಈಗ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಯಾವ ರೀತಿಯ ಬ್ಲ್ಯಾಕ್ ಮೇಲ್? ಒದ್ದು ಕಿತ್ಕೊಳ್ಳೋದು ಅಂದರೆ ಯಾವ ಲೆವೆಲಿಗೆ ಒದ್ದು ಕಿತ್ಕೊಳ್ಳೋಕೆ ರೆಡಿಯಾಗಿದ್ದಾರೆ ಅವರು? ಅದರ ಪರಿಣಾಮ ಏನು? ಹೀಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯವಾ? ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಡಿ ಕೆ ಶಿವಕುಮಾರ್ ಅವರಿಗೆ ಕಡೆಗೂ ಅರ್ಥ ಆಗಿದೆ. ಹೈಕಮಾಂಡ್ನ ಆಟ ಅರ್ಥ ಆಗಿದೆ. ಸಿದ್ದರಾಮಯ್ಯನವರ ಆಟ ಅರ್ಥ ಆಗಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಬೆಂಬಲಿಗರ ಆಟವೂ ಅರ್ಥ ಆಗಿದೆ. ಅದೇ ಕಾರಣಕ್ಕಾಗಿ ಈಗ ಅವರು ಒದ್ದು ಕಿತ್ಕೊಳ್ಳೋಕೆ ರೆಡಿಯಾಗಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಹಾಗಂದರೆ ನೋಡಿ, 2.5 ವರ್ಷ ಅಂಥೇಳಿ ಏನು ಕಾಯ್ತಾ ಇದ್ರಲ್ಲ ಅವರು, 2.5 ವರ್ಷ ಆಗೋವರೆಗೂ ಆ ಕಡೆ ಹೈಕಮಾಂಡ್ ಹತ್ರ ಹೋದರೆ ಹೈಕಮಾಂಡ್ 2.5 ವರ್ಷ ಆಗಲಿ ತಡೀರಿ ಅಂತಿದ್ರು. ಸ್ವತಃ ಸುರ್ಜೇವಾಲಾ ಆ ಮಾತನ್ನು ಹೇಳ್ತಾ ಇದ್ರು, ವೇಣುಗೋಪಾಲ್ ಹೇಳ್ತಾ ಇದ್ರು. ಸರಿ, ಹೈಕಮಾಂಡ್ ಹಾಗೆ ಹೇಳ್ತಿದ್ಯಲ್ಲ ಅಂತೇಳಿ ಈ ಕಡೆ ಸಿದ್ದರಾಮಯ್ಯನವ್ರ ಹತ್ರ ಬಂದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಲಿ ಅಂಥೇಳಿ ತಳ್ತಾ ಬಂದರು. ಹೀಗೆ ತಳ್ತಾ 2.5 ವರ್ಷ ಆಯಿತು. ಅದು ಯಾವಾಗ 2.5 ವರ್ಷ ಆಯ್ತಲ್ಲ, ನವೆಂಬರ್ 20ನೇ ತಾರೀಕು ಬಂತಲ್ಲ, ಆಗ ಅಧಿಕಾರ ಹಸ್ತಾಂತರದ ಮಾತೇ ಇಲ್ಲ. ಸರಿ, ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರನ್ನೆಲ್ಲ ಡೆಲ್ಲಿ ಕಳಿಸಿದ್ರು. ಅವ್ರಿಗೆ ಟೈಮೇ ಕೊಡಲಿಲ್ಲ, ಕೇರೇ ಮಾಡಲಿಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ಹೋದರು ಡೆಲ್ಲಿಗೆ. ಆಗ ಹೈಕಮಾಂಡ್ ಹೇಳಿದ್ದೇನೆಂದರೆ, ನೋಡಿ, ಮೊದಲು ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಿ, ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿ, ಅವರ ಒಪ್ಪಿಗೆ ಇಲ್ಲದೆ, ಅವರ ಮನವೊಲಿಸದೆ ಯಾವುದು ಸಾಧ್ಯ ಇಲ್ಲ, ಹೋಗಿ ಅವ್ರ ಜೊತೆ ಮಾತಾಡಿ ಅಂದರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಫಿಕ್ಸ್ ಆಯಿತು. ಸಿದ್ದರಾಮಯ್ಯನವ್ರ ಮನೆಗೆ ಡಿ ಕೆ ಶಿವಕುಮಾರ್ ಹೋದರು, ತಿಂಡಿ ತಿಂದರು, ಮಾತಾಡಿದ್ರು, ರಿಕ್ವೆಸ್ಟ್ ಮಾಡಿದ್ರು. ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಸಿದ್ದರಾಮಯ್ಯನವ್ರು ಬಂದರು, ಮಾತುಕತೆ ನಡೀತು. ಡಿ ಕೆ ಸುರೇಶ್ ಅವರು ಸ್ವತಃ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳಿದ್ದೇನೋ, ಹೈಕಮಾಂಡ್ ಹೇಳಬೇಕು, ನಂದೇನು ಅಭ್ಯಂತರ ಇಲ್ಲ, ಹೈಕಮಾಂಡ್ ಹೇಳಿದ್ರೆ ನಾನು ಬಿಟ್ಕೊಡೋಕೆ ರೆಡಿ ಇದ್ದೀನಿ ಅನ್ನೋ ಮಾತು ಹೇಳಿದ್ರು. ಸರಿ, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡೆಲ್ಲಿಗೆ ಹೋದರು. ಸಿದ್ದರಾಮಯ್ಯನವ್ರು ಹೀಗೆ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಹೇಳಿದ್ರೆ ನಾನು ಬಿಟ್ಕೊಡೋಕೆ ರೆಡಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನೀವೊಂದು ಮಾತು ಹೇಳಿ. ಆಗ ಹೈಕಮಾಂಡ್ ಹೇಳಿದ್ದೇನೆಂದರೆ, ಸಿದ್ದರಾಮಯ್ಯನವ್ರಿಗೆ ನಾವು ಹೇಳ್ಬೋದು, ಆದರೆ ಅವರ ಬೆಂಬಲಿಗರೆಲ್ಲ ನಮ್ಮ ಹತ್ರ ಬಂದು, ಸತೀಶ್ ಜಾರಕಿಹೊಳಿ, ರಾಜಣ್ಣ ಇವರೆಲ್ಲ ಬಂದು, ನೋಡಿ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಸರ್ಕಾರವೇ ಬಿದ್ದೋಗುತ್ತೆ ಅಂತ ಹೇಳ್ತಿದ್ದಾರೆ, 60 ಶಾಸಕರು ಪಾರ್ಟಿ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ, ಮೊದಲು ಅವ್ರ ಜೊತೆ ಮಾತಾಡಿ ಬನ್ನಿ, ಅವ್ರನ್ನ ಕನ್ವಿನ್ಸ್ ಮಾಡಿ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ವಾಭಿಮಾನವನ್ನು ಪಣಕ್ಕಿಟ್ಟು ತಮ್ಮ ಶತ್ರುವಾಗಿದ್ದರೂ ಸಹ ಸತೀಶ್ ಜಾರಕಿಹೊಳಿ ಹತ್ರ ಹೋದರು, KN ರಾಜಣ್ಣ ಹತ್ರ ಹೋದರು, ಅವ್ರ ಬಳಿ ಹೋಗಿ ಕೇಳ್ಕೊಂಡ್ರು, ನೋಡಿ, ನಮಗೊಂದು ಅವಕಾಶ ಮಾಡಿಕೊಡಿ, ನೀವೆಲ್ಲ ಒಪ್ತಾ ಇಲ್ಲ ಅಂತೇಳಿ ಹೈಕಮಾಂಡ್ ಹೇಳ್ತಾ ಇದೆ ಅಂತ ಹೇಳಿದಾಗ, ಅವರು ಡಿ ಕೆ ಶಿವಕುಮಾರ್ ಅವರು ಬಂದು ವೈಯಕ್ತಿಕವಾಗಿ ಮಾತಾಡಿದಾಗ, 1 to 1 ಕೂತಾಗ, ನಮ್ಮದೇನು ಅಭ್ಯಂತರ ಇಲ್ಲ, ಹೈಕಮಾಂಡ್ ಹೇಳಿದ್ರೆ ನಾವು ಒಪ್ಕೋತೀವಿ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಆ ಕಡೆ ಹೋಗ್ತಿದ್ದಾಗೆ ಈ ಕಡೆ ಮೀಡಿಯಾದವ್ರು ಎದುರುಗಡೆ, ನಾವೇನಿದ್ರು ಸಿದ್ದರಾಮಯ್ಯನವ್ರ ಪರ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು 5 ವರ್ಷ ಅಂಥೇಳಿ ಹೇಳಿಕೆ ಕೊಡ್ತಾಯಿದ್ರು. ಡಿ ಕೆ ಶಿವಕುಮಾರ್ ಅವರಿಗೆ ತಲೆ ಕೆಟ್ಟೋಯ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಈ ಕಡೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಮಾಡಿಕೊಡ್ತಾ ಇದೆ ಅಂತ ಗೊತ್ತಾಯಿತು. ಹಾಗೆ ಗೊತ್ತಾಗಿದ್ದೇ ತಡ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು, ತಮ್ಮ ಬೆಂಬಲಿಗ ಶಾಸಕರ ಪಡೆಯನ್ನೇ ಸಿಡಿದೇಳಿಸಿದ್ರು. ಬಹಿರಂಗ ಹೇಳಿಕೆಗಳ ಸರಣಿ ಶುರುವಾಯಿತು. ದೆಹಲಿಗೆ ಹೋಗಿ ಬಂದರು. ಘೋಷಣೆಗಳು, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂಥ ಅಭಿಯಾನ, ಸಭೆಗಳು ನಿರಂತರವಾಗಿ ಶುರುವಾಯಿತು. ಅಂದರೆ ಏನು ಮಾಡಿದ್ರು ಅಂದರೆ, ಆ ಮೂಲಕ ಸಿದ್ದರಾಮಯ್ಯನವರು ತಮ್ಮ ಮನಸ್ಸಿಗೆ ಬಂದ ಹಾಗೆ, ತಮ್ಮ ಇಷ್ಟದ ಹಾಗೆ, ತಮಗೆ ಬೇಕಾದವ್ರನ್ನ ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡು ಉಳಿಸಿಕೊಳ್ಳುವ ಸಲುವಾಗಿ, ಹಾಗೂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನು ಸಚಿವ ಸಂಪುಟದಿಂದ ಕೈ ಬಿಡುವಂತೆ, ತಮಗೆ ಬೇಕಾದಂತೆ ಸಚಿವ ಸಂಪುಟ ಪುನರ್ರಚನೆ ಮಾಡ್ಕೊಳ್ಳಿಕ್ಕೆ ಆಗದ ಹಾಗೆ ಬ್ರೇಕ್ ಹಾಕ್ಸೋದ್ರಲ್ಲಿ ಯಶಸ್ವಿ ಆದರು. ಆದರೆ ಇಷ್ಟೆಲ್ಲ ಹೈಡ್ರಾಮಗಳ ನಡುವೆ ಡಿ ಕೆ ಶಿಗೊಂದು ಅರ್ಥ ಆಯಿತು. ಅದೇನಪ್ಪ ಅಂದರೆ, ಇವ್ರು ಯಾರು ನನ್ನ ಮುಖ್ಯಮಂತ್ರಿ ಮಾಡಲ್ಲ ಅಂತ. ಅದು ಹೆಂಗೆ ಅಂದರೆ, ನೋಡಿ, ಹೈಕಮಾಂಡ್ ಹತ್ರ ಹೋಗಿ ನನ್ನ CM ಮಾಡಿ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಹಾಗೂ ಅವ್ರ ಬೆಂಬಲಿಗರನ್ನು ಮನವೊಲಿಸಿ ಅಂತಾರೆ. ಈ ಕಡೆ ಇವ್ರ ಹತ್ರ ಬಂದರೆ ಹೈಕಮಾಂಡ್ ಹೇಳಿದ್ರೆ ನಾನು ಕೇಳೋದು ಅಂತ ಹೇಳ್ತಾರೆ. ಅಲ್ಲಿಗೆ ಇದು ಸಿದ್ದರಾಮಯ್ಯನವರು, ಅವರ ಬೆಂಬಲಿಗರು ಹಾಗೂ ಹೈಕಮಾಂಡ್ ಒಗ್ಗೂಡಿ ಆಡ್ತಾ ಇರುವಂಥ ಆಟ.
ಇವರೆಲ್ಲರೂ ನನ್ನ ವಿರುದ್ಧ ಇದ್ದಾರೆ, ಹೈಕಮಾಂಡ್ ಕೂಡ ನನ್ನ ಪರವಾಗಿಲ್ಲ, ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸುವಂಥ ಆಲೋಚನೆಯಲ್ಲಿದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥ ಆಯಿತು. ಅದಕ್ಕೆ ಈಗ ನಾನು ಹೇಳಿದ್ನಲ್ಲ ಒದ್ದು ಕಿತ್ಕೊಳ್ಳೋ ಹಂತಕ್ಕೆ ಬಂದಿದ್ದಾರೆ ಅಂತ. ಇದೇ ಕಾರಣಕ್ಕಾಗಿ ಇಷ್ಟೆಲ್ಲ ಆದಮೇಲೆ ಏನೇನು ಸರ್ಕಸ್ ಮಾಡ್ಬೋದು, ಕಳೆದ 3 ತಿಂಗಳಲ್ಲಿ ಎಲ್ಲ ಸರ್ಕಸ್ಸನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿ ಆಗಿದೆ. ಏನೇನು ಪ್ರಯತ್ನ ಮಾಡ್ಬೋದು ಎಲ್ಲ ಪ್ರಯತ್ನ ಮಾಡಾಗಿದೆ. ಹೇಗೆಲ್ಲ ರಿಕ್ವೆಸ್ಟ್ ಮಾಡ್ಬೋದು ಎಲ್ಲ ರೀತಿಯಲ್ಲೂ ರಿಕ್ವೆಸ್ಟ್ ಮಾಡಾಗಿದೆ. ಈಗ ಒದ್ದು ಕಿತ್ಕೊಳ್ಳೋ ಹಂತಕ್ಕೆ ಬಂದಿದ್ದಾರೆ. ಒದ್ದು ಕಿತ್ಕೊಳ್ಳೋದಂದರೆ ಹೆಂಗೆ, ನೀವು ನೋಡಿದ್ರಲ್ಲ ಮೊನ್ನೆ ಇಲ್ಲೇ ಬೆಂಗಳೂರಲ್ಲಿ 4 ಸೀಸನ್ಸ್ ಹೋಟೆಲಲ್ಲಿ MLAಗಳನ್ನೆಲ್ಲ ಕೂರಿಸ್ಬಿಟ್ಟು ಮೀಟಿಂಗ್ ಮಾಡಿಸಿದ್ರಲ್ಲ, ಎಲ್ಲ ಒಟ್ಟಿಗೆ ನಿಂತು ಪೋಸ್ ಕೊಟ್ರಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆ ಕೊಟ್ರಲ್ಲ. ಇದೇ ಒದ್ದು ಕಿತ್ತುಕೊಳ್ಳುವ ಮೊದಲ ಹಂತ. ಇದೇನು ಇಲ್ಲಿಗೆ ಮುಗ್ದಿಲ್ಲ, ಇದಿನ್ನೂ ಆರಂಭ ಅಷ್ಟೇ. ಒದ್ದು ಕಿತ್ತುಕೊಳ್ಳುವ ಭಾಗದ ಮೊದಲ ಹಂತ ಅಂತ ನಾನು ಹೇಳಿದೆ. ಈಗಾಗಲೇ ಹೇಳಿದಾರೆಲ್ಲ, ನಾವು ಡೆಲ್ಲಿಗೆ ಹೋಗ್ತೀವಿ, ಡೆಲ್ಲಿಗೆ ಹೋಗಿ ಹೈಕಮಾಂಡಿಗೆ ಪ್ರೆಷರ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಬಜೆಟ್ ಪಾಸ್ ಆಗ್ಲಿಕ್ಕೆ ಬಿಡಲ್ಲ ಅನ್ನುವಂಥ ಮೆಸೇಜ್ನ ಇಂಡೈರೆಕ್ಟಾಗಿ ಕನ್ವೆ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಲೆಕ್ಕ ಹಾಕ್ತಿದ್ದಾರೆ, ಇನ್ನೇನು ಮಾಡಬೇಕು, ಯಾವ ರೂಟ್ ಸರಿ ಅಂತಲೇ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ನೋಡಿ ಆ ಕಡೆ ಡಿ ಕೆ ಸುರೇಶ್ ಅವ್ರು ಕೂತ್ಕೊಂಡು ಇಲ್ಲಿವರೆಗೂ ತಾಳ್ಮೆ 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 ಅಂತ ಇದ್ರು. ಈಗ ನಿಧಾನವಾಗಿ ಡಿ ಕೆ ಶಿವಕುಮಾರ್ ಅವರ ಕೆಲ ಹೇಳಿಕೆಗಳ ವಿರುದ್ಧವೇ ಮಾತನಾಡ್ತಾ ಇದ್ದಾರೇನೋ ಅನ್ನೋ ರೀತಿ ಕನ್ವೆ ಆಗಬೇಕು, ಆ ರೀತಿ ಹೇಳಿಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ನೋಡಿ, ಡಿ ಕೆ ಶಿವಕುಮಾರ್ ಅವರು ಯಾವಾಗ ಗ್ಯಾರಂಟಿಗಳೆಲ್ಲ ಹೊರೆ ಆಗ್ತಾ ಇದೆ ಅಂತ ಹೇಳಿದ್ರು, ಗ್ಯಾರಂಟಿ ಖಂಡಿತ ಎಲ್ಲರಿಗೂ ಬರ್ಡನ್ ಆಗಿ ಆಗ್ತಾ ಇದೆ. ಆಗ ಡಿ ಕೆ ಸುರೇಶ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ಏನಪ್ಪಾ ಅಂದರೆ, ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರು ಒಗ್ಗೂಡಿ ಮಾತನ್ನು ಕೊಟ್ಟಿದ್ದಾರೆ, ಮಾತು ಕೊಟ್ಟ ಮೇಲೆ ನಡ್ಕೋಬೇಕು, ಹಾಗೆ ಇದನ್ನೆಲ್ಲ ಮೊದಲೇ ಯೋಚನೆ ಮಾಡೋಕ್ಕಿತ್ತು ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಮುಂದೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಮುಖ್ಯಮಂತ್ರಿ ಮಾಡೋದೇ ಇಲ್ಲ ಅಂತ ಆದರೆ, ತಾನು ಮುಂದೆ ಯಾವುದೇ ಡ್ರಾಸ್ಟಿಕ್ ಸ್ಟೆಪ್ಪನ್ನು ತೆಗೆದುಕೊಳ್ಳೋದಾದರೆ, ಪ್ರತ್ಯೇಕ ಗುಂಪಾಗಿ ಹೊರಬಂದು ಅವಕಾಶವನ್ನು ಪಡೆಯೋದಾದರೆ, ಆಗ ಡಿ ಕೆ ಸುರೇಶ್ ಅವರು ಹೊರಗಡೆ ಬರಲ್ಲ. ಇದೆಲ್ಲ ರಾಜಕೀಯದ ಆಟ. ಯಡಿಯೂರಪ್ಪನವ್ರು KJP ಕಟ್ಟಿದಾಗ ರಾಘವೇಂದ್ರ BJP MP, ಅವರಲ್ಲಿ BJP MP ಆಗಿಯೇ ಇದ್ದರು. ಅವರೇನು MP ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಲಿಲ್ಲ. ನಿಮಗೆ ಹೇಳೋದು ಹೆಂಗೆ ನಡೆಯುತ್ತೆ ಅಂತೇಳಿ. ಮತ್ತು ವಾಪಸ್ ಪಾರ್ಟಿ ಕರ್ಕೊಳ್ಳೋಕ್ಕೆ ಒಬ್ಬರಲ್ಲಿ ಇರ್ತಾರೆ. ಇಲ್ಲೂ ಅದೇ ರೀತಿಯ ಲೆಕ್ಕಾಚಾರ ಆಟ ಎಲ್ಲ ಶುರು ಆಗಿದೆ. ಸೊ ಆ ಡ್ರಾಸ್ಟಿಕ್ ಸ್ಟೆಪ್ಪನ್ನು ಇಡೋಕ್ಕೂ ಮೊದಲು ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಏನಪ್ಪ ಅಂದರೆ, ಬ್ಲ್ಯಾಕ್ ಮೇಲ್ ಮಾಡಿ ಕಡೆಗೆ ಹೆದರಿಸಿ ಬೆದರಿಸಿ ಆದರೂ ನಾನು ಮುಖ್ಯಮಂತ್ರಿ ಆಗ್ಬೋದಾ, ಶಾಸಕರೆಲ್ಲ ಬಂಡೆದ್ರೆ ದಂಗೆ ಇದ್ದರೆ, ನೆನ್ನೆ ಅದನ್ನೇ ಹೇಳಿದ್ದಾರೆ ವಿಜೇಂದ್ರ ಅವರು, ಶಾಸಕರೆಲ್ಲ ದಂಗೆ ಹೇಳ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ಅಂತ ಹೇಳಿ. ಆ ರೀತಿಯಾದರೂ ತಾನು ಮುಖ್ಯಮಂತ್ರಿ ಆಗ್ಬೋದಾ, ಒದ್ದು ಕಿತ್ಕೋಬಹುದಾ, ಕೊನೆಯ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರಿಗೆ ಫಲ ಕೊಡುತ್ತಾ, ಈ ತಂತ್ರ ವರ್ಕ್ ಆಗುತ್ತಾ, ಹೀಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಒದ್ದು ಕಿತ್ಕೋಬಹುದಾ CM ಪಟ್ಟವನ್ನು, ಅಥವಾ ನಿರಾತಂಕವಾಗಿ ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣ ಮಾಡ್ತಾರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.